ಧರ್ಮಸ್ಥಳ ಫೈಲ್ಸ್ನಲ್ಲಿ ಈಗ ಎಸ್ಐಟಿ ಅವರು ತನಿಖೆಯನ್ನ ಆರಂಭ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಕಚೇರಿಯನ್ನ ಕೂಡ ಈಗ ಆರಂಭ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಅಂತಂದ್ರೆ ಯಾರಾದರೂ ದೂರನ್ನ ಕೊಡೋದಿದ್ರೆ ಈ ಜಾಗಕ್ಕೆ ಹೋಗಿ ದೂರನ್ನ ಕೊಡಬಹುದು. ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣ ಏನಿದೆ, ಧರ್ಮಸ್ಥಳಕ್ಕೆ ಎಸ್ಐಟಿ ತನಿಖಾ ತಂಡ ಈಗ ಎಂಟ್ರಿಯನ್ನ ಕೊಟ್ಟಿದೆ. ಧರ್ಮಸ್ಥಳಕ್ಕೆ ಡಿಐಜಿ ಅನುಚೇತ್ ನೇತೃತ್ವದ ತಂಡ ಈಗ ಭೇಟಿಯನ್ನ ಕೊಟ್ಟಿದೆ. ಎಸ್ಪಿ ಜಿತೇಂದ್ರ ಕುಮಾರ್ ತನಿಖಾಧಿಕಾರಿಯಾಗಿ ನಿಯೋಜನೆಗೊಂಡಿದ್ದಾರೆ. ನಿಗೂಢ ಸಾವು ಪ್ರಕರಣವನ್ನ ಎಸ್ಐಟಿ ಟೀಮ್ ಭೇದಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ಅದರ ಮಧ್ಯದಲ್ಲಿ ಬೆಳ್ತಂಗಡಿಯಲ್ಲಿ ಕಚೇರಿಯನ್ನ ತೆರೆಯಲಿದೆ ಎಸ್ಐಟಿ ತಂಡ. ಬೆಳ್ತಂಗಡಿಯಲ್ಲಿ ಕಚೇರಿಯನ್ನ ಯಾಕೆ ತೆರೀತಾ ಇದ್ದಾರೆ ಅಂತಂದ್ರೆ ಅನೇಕ ದೂರುಗಳು ಬರುವಂತ ಸಾಧ್ಯತೆ ಇದೆ ಅಂತೇಳಿ ಅನೇಕರು ಮಾತನಾಡ್ತಾ ಇದ್ರು. ಅನೇಕರು ಒಂದೊಂದೇ ಪ್ರಕರಣಗಳನ್ನ ಹೇಳ್ತಾ ಇದ್ರು. ನನ್ನ ಮಗಳು ಅವಾಗ ಕಾಣೆಯಾಗಿದ್ರು, ನನ್ನ ಮಗ ಅವಾಗ ಕಾಣೆಯಾಗಿದ್ದ, ನನ್ನ ಮನೆಯವರು ಅವಾಗ ಕಾಣೆಯಾಗಿದ್ರು ಅಂತ ಹೇಳಿ ಹೀಗೆ ಅನೇಕ ಪ್ರಕರಣಗಳಿದೆ. ರೀಸೆಂಟ್ ಆಗಿಯೂ ಕೂಡ ಒಂದು ಪ್ರಕರಣ ಬಂತು. ಅದು ಹಾವೇರಿನ ಕೊಪ್ಪಳದಲ್ಲಿ ಒಬ್ಬ ಶಿಕ್ಷಕ ನಾಪತ್ತೆಯಾಗಿದ್ರು, ಕಾಣೆಯಾಗೋಗ್ಬಿಟ್ಟಿದ್ರು. ನೋಡಿದ್ರೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸೊ ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟಿವೆ. ಅವುಗಳು ಏನಾಗಿದೆ ಅನ್ನುವಂಥ ಪ್ರಕರಣವನ್ನ ಈಗ ಪತ್ತೆ ಹಚ್ಚಬೇಕಾಗಿರುವಂಥ ಕೆಲಸವನ್ನ ಎಸ್ಐಟಿ ಅವರು ಮಾಡಬೇಕಾಗಿದೆ. ಹೂತಿಟ್ಟಿರುವಂಥ ಶವಗಳು ಅಸ್ಥಿಪಂಜರಗಳು ಸಿಕ್ಕ ನಂತರವೂ ಕೂಡ ಸುಲಭದಲ್ಲ. ಅದು ತುಂಬ ದುರ್ಗಮವಾದಂಥ ಹಾದಿ. ಅದು ಅವುಗಳನ್ನು ಪತ್ತೆ ಹಚ್ಚೋದು ಯಾಕೆ ಅನ್ನುವಂಥದ್ದನ್ನು ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮಗೆ. ಎಸ್ಐಟಿಯ ಮುಂದೆ ಇರುವಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸವಾಲಿನದ್ದೇ, ಅಷ್ಟು ಸುಲಭದ್ದಲ್ಲ. ಧರ್ಮಸ್ಥಳದಲ್ಲಿ ನಿಗೂಢ ಅಸ್ಥಿಪಂಜರ ಪತ್ತೆ ಪ್ರಕರಣ ಏನಿದೆ, ನಾಳೆಯಿಂದಲೇ ಎಸ್ಐಟಿ ತಂಡ ಈಗ ತನಿಖೆಯನ್ನು ಪ್ರಾರಂಭ ಮಾಡುತ್ತಂತೆ. 15-20 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈಗ ಸಾಕ್ಷಿಗಾಗಿ ಹುಡುಕ್ತಾ ಇದ್ದಾರೆ. ದುರ್ಗಮ ಹಾದಿಯಲ್ಲಿ ಎಸ್ಐಟಿ ತನಿಖೆ ಈಗ ಸುಳಿವು ಸಿಗ್ತಾ ಇದೆ. ಆ ದಾರಿಯಲ್ಲಿ ಹೋಗಬೇಕಾಗಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿಯ ತನಿಖೆ ಹೇಗಿರಲಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆಮೇಲೆ ತನಿಖೆ ಪ್ರಾರಂಭ ಮಾಡಿದ ನಂತರ ಸಾಕ್ಷ್ಯವನ್ನ ಹುಡುಕೋಕ್ಕಿಂತ ಮುಂಚಿತವಾಗಿ ಸಿಕ್ಕಿರುವಂತಹ ಅಸ್ಥಿಪಂಜರ ಯಾರದ್ದು ಅನ್ನುವಂಥದ್ದನ್ನು ಹುಡುಕಬೇಕಾಗಿರುವಂಥದ್ದೇ ಮೊದಲನೇ ಪ್ರಾಮುಖ್ಯತೆ. ಸಾಕ್ಷ್ಯಗಳ ಆಮೇಲೆ ಇರಲಿ. ಅವರು ತೋರಿಸುವಂಥ ಜಾಗಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕರೆ ಆ ಅಸ್ಥಿಪಂಜರ ಯಾರದ್ದು, ಯಾವಾಗಿನದ್ದು, ಗಂಡ ಹೆಣ್ಣ, ಯಾವ ವಯಸ್ಸಿನದ್ದು, ಇವೆಲ್ಲವೂ ಕೂಡ ಇದೆ. ಮೊದಲು FIR ಮತ್ತು 164 ಹೇಳಿಕೆ ಪ್ರತಿ ಅತ್ಯಗತ್ಯವಾಗಿದೆ. 164 ಅಲ್ಲ, ಈಗ 183 ಅಲ್ಲಿ ಬರುತ್ತೆ. ಅದು 164 ಹೇಳಿಕೆ ಮುಂಚೆ CRPS ಪ್ರಕಾರ ಇತ್ತು, ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆ. ಈಗ 164 ಅಲ್ಲ, ಅದು 183. FIR ಮತ್ತು 183 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಯ ಅಗತ್ಯತೆ ಅವ್ರ ಮುಂದೆ ಇದೆ. ಏನು ಹೇಳಿದ್ದಾರೆ ಅನ್ನೋದು ಬೇಕಾಗತ್ತೆ ಅಲ್ಲ. ಮಾಹಿತಿಯನ್ನು ಪಡ್ಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಯ ಮಾಹಿತಿಯನ್ನು. ತದನಂತರ ತನಿಖೆಯನ್ನು ಸಾಗಬೇಕಾಗತ್ತೆ. ಅದರ ಜೊತೆಗೆ ಇದು ನ್ಯಾಯಾಲಯದಲ್ಲೇ ಇರೋದ್ರಿಂದ ಈಗ ನ್ಯಾಯಾಧೀಶರಿಂದ ಪರವಾನಗಿಯನ್ನು ಪಡ್ಕೊಳ್ಬೇಕಾಗತ್ತೆ ಸ್ಥಳ ಮಹಜರನ್ನು ಮಾಡೋದಕ್ಕೋಸ್ಕರ. ಕಾರಣ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ದಾರೆ ಇದನ್ನು ಗುಪ್ತವಾಗಿ ತನಿಖೆಯನ್ನು ಮಾಡಬೇಕು ಅಂತ. ಬಳಿಕ ಹೇಳಿಕೆ ನೀಡಿದಂಥ ವ್ಯಕ್ತಿಯ ವಿಚಾರಣೆಯ ಮಾಡಲಿದ್ದಾರೆ. ಕೊಟ್ಟಿರುವಂತಹ ಹೇಳಿಕೆ ನ್ಯಾಯಾಧೀಶರ ಮುಂದೆ, ತದನಂತರ ಅದು ಲಿಖಿತ ರೂಪದಲ್ಲಿರುವಂಥದ್ದು. ಅವರನ್ನು ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವರನ್ನು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಏನು ಹೇಳುತ್ತಾರೆ ಅವರು, ಏನಿಲ್ಲ ಅನ್ನೋದನ್ನು. ಸದ್ಯ ಸಿಕ್ಕಿರುವಂಥ ಅಸ್ಥಿಪಂಜರದ DNA ಮ್ಯಾಚಿಂಗ್ ಪ್ರಕ್ರಿಯೆ, ಆ ಅಸ್ಥಿಪಂಜರ ಯಾರದ್ದು ಅಂತ ಹೇಳಿದರೆ ತಾನೇ DNA ಮ್ಯಾಚಿಂಗ್ ಮಾಡೋಕ್ಕಾಗತ್ತೆ. ಯಾರದ್ದು ಅಂತ ಮೊದಲು ಗೊತ್ತಾಗಬೇಕಲ್ಲ. ಯಾವ ವಯಸ್ಸಿನದ್ದು, ಗಂಡ ಹೆಣ್ಣ, ಇದು ಫಸ್ಟು ಗೊತ್ತಾಗಬೇಕು. ತದನಂತರ ಅಲ್ಲಿ ನಾಪತ್ತೆಯಾಗಿರುವಂಥ ಪ್ರಕರಣಗಳಲ್ಲಿ ಆ ಏಜಿನವ್ರು ಯಾರಿದ್ದಾರೆ ಅವರನ್ನು ಹುಡುಕಬೇಕು, ಅವರ ಮನೆಯವ್ರನ್ನ ಕರೆಸಬೇಕು. ಆಮೇಲೆ DNA ಮ್ಯಾಚಿಂಗ್ ಮಾಡೋಕ್ಕಾಗತ್ತೆ. ಏನು ಬಾಡಿ ಸಿಕ್ಕ ತಕ್ಷಣ DNA ಮ್ಯಾಚ್? ಯಾರ ಜೊತೆಗೆ DNA ಮ್ಯಾಚು? ನಾಳೆ ಸಿಗುತ್ತೆ. ಯಾರ ಜೊತೆಗೆ DNA ಮ್ಯಾಚ್ ಮಾಡ್ತೀರಾ ನೀವು? ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಪ್ರಾಕ್ಟಿಕಲ್ ಆಗಿ ಬಹಳ ಕಷ್ಟ. ಮಾಡಲಿ. ಇನ್ನು ಬಾಕಿ ಉಳಿದಿರುವಂಥ ಅಸ್ಥಿಪಂಜರವನ್ನು ಆದಷ್ಟು ಬೇಗ ಹೊರಗೆ ತೆಗೆಯಲಿದ್ದಾರೆ. ಸರ್ಕಾರದ ಗಡುವು ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ತನಿಖೆಯ ಬಳಿಕ ದೋಷಾರೋಪ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಬೇಕು. ಆಮೇಲೆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಇನ್ನೊಂದಿಷ್ಟು ಗೋಜಲು ಮಾಡಬೇಡಿ SIT ಅವರು. ಯಾಕೆ ಅಂತಂದರೆ ಅಲ್ಲಿ ಸ್ಥಳೀಯವಾಗಿ ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಹಿಂದೆ ಸ್ಮಶಾನ ಸಿಗೋಕ್ಕಿಂತ ಮುಂಚಿತವಾಗಿ ಶವಗಳನ್ನು ಅಲ್ಲಿ ಹೂಳಲಾಗ್ತಾ ಇತ್ತು ಅಂತೇಳಿ ಅದರ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಅವರು.
ಅದು ಯಾವುದು ಅನ್ನೋದನ್ನು ಲೆಕ್ಕ ಇಟ್ಕೊಳ್ಳಿ. ಮತ್ತು ಅವನು ತೆಗೆದುಬಿಟ್ಟು ಮತ್ತೆ ಅದನ್ನು DNA ಮಾಡಿಕೊಂಡು ಗೋಜಲ್ ಮಾಡಿಡಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿರುತ್ತೆ, ನೀವು ನಮಗಿಂತ ತಿಳಿದವರು, ಬಟ್ ಆ ಗೋಜಲ್ ಮಾಡಬೇಡಿ. ಈಗಲೇ ತುಂಬ ಧರ್ಮಸ್ಥಳದ ಭಕ್ತರಲ್ಲಿರುವಂಥದ್ರಲ್ಲಿ ಅನೇಕರಿಗೆ ಗೋಜಲ್ ಆಗ್ತಾ ಇದೆ. ಹಾಗಾಗೋದು ಬೇಡ ಅನ್ನೋ ದೃಷ್ಟಿಯಿಂದ FIR ಮೇಲೆ SIT ರಚಿಸಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ SIT ಮುಂದೆ ಇರುವಂಥ ಸವಾಲುಗಳು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರತಿಯೊಂದು ಹೆಜ್ಜೆನೂ ಸವಾಲೇ SIT ಅವರಿಗೆ. ಯಾವುದು ಸುಲಭದಿಲ್ಲ ಇಲ್ಲಿ. ಅವನು ಕರ್ಕೊಂಡು ಬಂದು ಬೇಕಿದ್ರೆ ವಿಚಾರಣೆ ಮಾಡೋದು ಒಂದು ಸುಲಭ ಹೊರತುಪಡಿಸಿದರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಸಾಲು ಸಾಲು ಸವಾಲುಗಳು. ಪ್ರತಿಯೊಂದು ಹೆಜ್ಜೆಯೂ ಕೂಡ ಸವಾಲೇ. ಅಸ್ಥಿಪಂಜರ ಅಥವಾ ಕಳೆಬರಹ ಸಿಕ್ಕಿದ್ರೆ ತನಿಖೆ ಹೇಗೆ ಆಗುತ್ತೆ, ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ಎರಡು ಮುಖ್ಯವಾಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ಈಗ ನಮ್ಮ ಜೊತೆಗೆ ಫಾರೆನ್ಸಿಕ್ಸ್ ಮೆಡಿಸಿನ್ ತಜ್ಞರಾದಂಥ ಡಾಕ್ಟರ್ ಸತೀಶ್ KV ಅವರು ಮಾತನಾಡಿದರು. ಆ ಮಾತನಾಡಿರುವಂಥ ವಿವರವನ್ನೇ ಮುಂದೆ ಇಡ್ತೀವಿ. ಸವಾಲುಗಳು ಹೇಗಿದೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಅನಾಮಿಕನ ಹೇಳಿಕೆ ದಾಖಲು ಮಾಡಿ ಪ್ರಕರಣವನ್ನು ಮತ್ತಷ್ಟು ಬಿಗಿಗೊಳಿಸುವಂಥದ್ದು. ಸವಾಲುಗಳಿದೆ, ಪ್ರತಿ ಹೆಜ್ಜೆಯೂ ಕೂಡ ಸವಾಲಿದೆ. 15 ವರ್ಷದ ಹಿಂದೆ ಹೂತಿಟ್ಟ ಶವಗಳನ್ನು ಹೊರಗೆ ತೆಗೆಯುವಂಥದ್ದು. ಮೊದಲನೇದಾಗಿ ಸ್ಥಳ ಮಹಜರನ್ನು ಮಾಡಬೇಕಾಗತ್ತೆ. ತಹಶೀಲ್ದಾರ್ ಸ್ಥಳವನ್ನು ಗುರುತು ಮಾಡಬೇಕಾಗತ್ತೆ. ಈ ಜಾಗ ಇದು ಮುಂಚೆ ಸ್ಮಶಾನ ಜಾಗನ, ಅದು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಯಾವುದಾದ್ರು ಶವವನ್ನು ಹೂಳಿರುವಂಥ ಜಾಗ ಇದೆಯಾ, ಅದನ್ನು ಹೊರತುಪಡಿಸಿ ಇದು ಕಾಡಲ್ಲಿ ಬೇರೆ ರೀತಿಯಲ್ಲಿ ಹೂತಿರುವಂಥದ್ದ, ಎಲ್ಲವೂ ಕ್ಲಾರಿಫಿಕೇಷನ್ ಬೇಕಾಗತ್ತೆ. ಸೊ ಹಾಗಾಗಿ ಬಹಳ ಮುಖ್ಯ ಇದು. 15 ವರ್ಷಗಳ ಬಳಿಕ ಸ್ಥಳ ಭೌಗೋಳಿಕವಾಗಿ ಬದಲಾವಣೆ ಆಗಿರಲಿದೆ. ಏನು ಗಿಡ ಕಂಟಿಗಳು ಮರಗಳು ಬೆಳೆದಿರುತ್ತೆ, ಭೂಮಿ ಏನು ಈ ಕಡೆ ತಿರುಗಿ ಆ ಕಡೆ ಏನು ಹೋಗಿರೋದಿಲ್ಲ, ಅದು ಹಂಗೆ ಇರುತ್ತೆ. ಒಂದಿಷ್ಟು ಕಲ್ಲುಗಳು ಬಿದ್ದಿರ್ಬೋದು, ಅಥವಾ ಮಳೆ ಆಗಿಬಿಟ್ಟು ಮಣ್ಣು ಕುಸ್ಕೊಂಡು ಬಂದು ಒಂದು 4-5 ಅಡಿ ಮಣ್ಣು ಜಾಸ್ತಿ ಆಗಿರ್ಬೋದು. ಗೊತ್ತಿಲ್ಲ ಹೇಗಿರುತ್ತೆ ಆ ಪರಿಸ್ಥಿತಿ ಅಂಥೇಳಿ. ಎಲ್ಲಿ ಇದೆ ಅಂತ ಗೊತ್ತಾದರೆ ತಾನೇ ಗೊತ್ತಾಗೋದು. ಶವಗಳನ್ನು ಹೊರಗೆ ತೆಗೆಯುವುದೇ ಅತಿ ದೊಡ್ಡ ಸವಾಲಾಗಿದೆ. ಅವ್ರು ಹೇಳಿರೋ ರೀತಿಯಲ್ಲಿ ನೂರಾರು ಇದೆಯಾ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆಶ್ಚರ್ಯಚಕಿತರಾಗಿ ನೋಡಬೇಕಾದಂಥದ್ದಿದೆ. ಸ್ಮಶಾನ ಇಲ್ಲದೆ ಇರುವಂಥ ಟೈಮಲ್ಲಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾರೆ ಅಂತ ಹೇಳಿ. ಯಾವ ಜಾಗಗಳು ಇವ್ರು ಹುಡುಕೋದು ಅದೇನಾ, ಅದು ಬೇರೆನಾ? ಶವ ಹೂತಿಟ್ಟ ಸ್ಥಳ ಪತ್ತೆ ಮಾಡೋದು ಮತ್ತೊಂದು ಸವಾಲು. ಆ ವ್ಯಕ್ತಿ ಹೇಳ್ಕೊಳ್ತಾರಂತೆ, ನಾನು ಇಲ್ಲೇ ಹೇಳ್ತೀನಿ, ಈ ಜಾಗಕ್ಕೆ ಹೋಗಿ ಹಿಂಗೆ ಇದ್ದಾವೆ ಅಂತ ಹೇಳ್ತಾರಂತೆ. ಹಿ ಸೋ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ. ಅಸ್ಥಿ ಪಂಜರ ಹೊರಗೆ ತೆಗೆದರೆ ಎದುರಾಗೋದು ಸೈಂಟಿಫಿಕ್ ಎವಿಡೆನ್ಸ್. ನಿಮಗೆ ಮೂಳೆ ಸಿಗ್ಬೋದು, ಮೂಳೆ ಗಂಡು ಹೆಣ್ಣದ್ದ ಅಂತಲೂ ಸಿಗ್ಬೋದು, ಯಾವ ಏಜು ಅಂತಲೂ ಗೊತ್ತಾಗಬಹುದು. ತದನಂತರ ಆ ಏಜಲ್ಲಿ ನಾಪತ್ತೆ ಆಗಿರೋರನ್ನ ಗುರುತಿಸ್ಬಿಟ್ಟು ಅವ್ರದ್ದೇ ಅಂತಲೂ ಹೇಳ್ಬೋದು, DNA ಮ್ಯಾಚ್ ಮಾಡ್ಬೋದು. ತದನಂತರ ಅದು ಕೊಲೆ ಮಾಡಿದವರು ಯಾರು ಆಗಿದ್ದಿದ್ರೆ ಅಂತ. ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಇದುವರೆಗೂ ನೂರಾರು ಶವಗಳನ್ನು ಊತಿಟ್ಟಿದ್ದಾರೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ರಚನೆ ಆಗಿದೆ. SIT ತಂಡ ಅಧಿಕೃತವಾಗಿ ತನಿಖೆಗೆ ಇಳಿತಾ ಇರುವಂಥದ್ದು. ಈಗಾಗಲೇ ಆ ಒಂದು ಶವಗಳು 15ರಿಂದ 20 ವರ್ಷಗಳ ಹಿಂದೆ ಅಲ್ಲಿ ಊತಿಟ್ಟಿದ್ದೀವಿ ಅಂತೇಳಿ ಅನಾಮಿಕ ವ್ಯಕ್ತಿಯೊಬ್ಬರು ಕೂಡ ಈಗಾಗಲೇ 164 ಹೇಳಿಕೆಯನ್ನು ನೀಡಿರುವಂಥದ್ದು. ಹಾಗಿದ್ರೆ SIT ತಂಡಕ್ಕೆ ಯಾವ ರೀತಿಯಾಗಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಈ ಕೇಸ್ಗಳು? ಇದು ಆತ್ಮಹತ್ಯೆನ, ಕೊಲೆನ, ಅಥವಾ ಬೇರೆ ಏನಾದರೂ ಲೈಂಗಿಕ ಆಕ್ರಮಣತೆ ಅಂತ ಗೊತ್ತಾಗಲಿಕ್ಕೆ ಹೇಗೆ ಸಾಧ್ಯ? ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸತೀಶ್ ಸರ್ ಇದ್ದಾರೆ, ಹಿರಿಯ ಫಾರೆನ್ಸಿಕ್ ತಜ್ಞರು. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಈಗ SIT ತಂಡ ರಚನೆ ಆಗಿದೆ ಸರ್. ಈಗಾಗಲೇ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ನಾಳೆಯಿಂದ ತನಿಖೆ ಕೂಡ ಆಗುತ್ತೆ. ಏನು ಚಾಲೆಂಜ್ ಅಂತ ಅನಿಸುತ್ತೆ SIT ತಂಡಕ್ಕೆ? ಸರ್, ಫಸ್ಟ್ ಆಫ್ ಆಲು ಪ್ಲೇಸ್ ಐಡೆಂಟಿಫಿಕೇಷನ್ ಮಾಡಬೇಕು. ತಹಸೀಲ್ದಾರ್ ಅವರು ಐಡೆಂಟಿಫೈ ಮಾಡ್ತಾರೆ. ತಹಸೀಲ್ದಾರ್ ಐಡೆಂಟಿಫೈ ಮಾಡಿದ್ಮೇಲೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವ್ರದ್ದು ಒಂದು ಕ್ವಶನ್ಸ್ ಇರುತ್ತೆ. ಮಗು ಇರ್ಬೋದು, ಒಂದು ಹೆಂಗಸು ಇರ್ಬೋದು, ಸ್ಕೂಲ್ ಹುಡುಗಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಮೀಡಿಯಾದಲ್ಲಿ, ಪೇಪರ್ ಸುತ್ತಿರೋಂಥ ವ್ಯಕ್ತಿ ಯಾರು ಅಂತ ಇರ್ಬೋದು. ಆಮೇಲೆ ಈ ಥರ ಏನು ಮಾಹಿತಿ ಬರುತ್ತೆ, ಆ ಮಾಹಿತಿ ಮುಖಾಂತರ ನಾವು ಜಾಡಿಡಿದು ಆ ದೇಹನ ಹೊರ ತೆಗೆದು ಬಹುಶಃ ಬರೀ ಮೂಳೆನೇ ಸಿಗ್ಬೋದು, ಇಲ್ಲ ಮೂಳೆನೂ ಸಿಗದೆ ಇರುವಂಥ ಸಾಧ್ಯತೆಯೂ ಇರುತ್ತೆ. ಸೊ ನಾವು ಏನು ಸಿಗುತ್ತೆ ಅನ್ನೋಂಥದ್ದನ್ನು ಹುಡುಕಿ ಅದನ್ನು DNA ಮಾಡಿಸಿ ಇದು ಆ ವ್ಯಕ್ತಿನೇ ಅಂತ ಒಂದು ಹೇಳಿ, ಅದ್ರ ಜೊತೆಲೆ ಸಿಗುವಂಥ ಪ್ರಕರಣದಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನೋಡ್ಬೋದು. ನೋಡಿ ಸರ್, ಈಗ ಈ SIT ತಂಡ ಹೋಗ್ಬೇಕು ಅಂತಂದರೆ ತಹಶೀಲ್ದಾರ್ ಮುಖಾಂತರನೇ ಹೋಗ್ಬೇಕಾ? ಹೌದು, ಬಾಡಿ ಎಕ್ಸುಮೇಷನ್ ಮಾಡಬೇಕು ಅಂದರೆ ತಹಸೀಲ್ದಾರ್ ಮನವಿ ಕೊಟ್ಟ ಮೇಲೇ ಮಾಡೋಕ್ಕಾಗೋದು. ತಹಸೀಲ್ದಾರ್, ಮಿನಿಮಮ್ ತಹಸೀಲ್ದಾರು ಇಲ್ಲ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತೇವೆ, ಇವರಿಬ್ಬರು ಕೊಟ್ಟ ಮೇಲೇ ಯೂಶ್ವಲಿ ಎಕ್ಸುಮೇಷನ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಗೌರ್ಮೆಂಟಲ್ಲಿ. ಸರ್, ಈಗ
ಇದೆಲ್ಲ ಕೂಡ ಹಾಗೆ ಆ ಭಾಗದಲ್ಲಿ ಧರ್ಮಸ್ಥಳ ಅರಣ್ಯ ಪ್ರದೇಶದಲ್ಲಿ ಊತಿಟ್ಟಿರುವಂಥದ್ದನ್ನು ಈಗಾಗಲೇ 15ರಿಂದ 20 ವರ್ಷ ಆಗಿದೆ. ಒಂದು ವೇಳೆ ಈಗೇನಾದರೂ ತೆಗೆದ್ರೆ ಅದರಲ್ಲಿ ಏನಾದರೂ ಸ್ಕೆಲೆಟಿನ್ ಅಥವಾ ಮೂಳೆ ಸಿಗುವಂಥದ್ದು ಕಳೆಬರ ಸಿಕ್ಕಿದ್ರೆ ಅದು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ? ಯಾವ ರೀತಿಯಾಗಿ ಅಧ್ಯಯನ ಮಾಡ್ಬೋದು ಆ ಕಳೆಬರಗಳು ಸಿಕ್ಕಿದ್ರೆ? ಸರ್ ಒಂದು ಸರಿ ಬಾಡಿ ಬಂದಮೇಲೆ ಅದು ಯಾವ ಪೊಸಿಷನಲ್ಲಿದೆ ಅಂತ ನೋಡಿಬಿಟ್ಟೆ ನಾವು ಹೇಳೋಕ್ಕಾಗತ್ತೆ. ಈಗ ಸದ್ಯಕ್ಕೆ ಏನೂ ಹೇಳಲಿಕ್ಕಾಗಲ್ಲ. ಸೊ 15-20 ವರ್ಷ ಬಾಡಿ ರಿಟೈನ್ ಆಗಿರೋವಂಥ ಚಾನ್ಸಸ್ಸು ಸುಮಾರು ಕಡೆ ಇದೆ. ಮರಳುಗಾಡಿನಲ್ಲಿ ಚರ್ಮದ ಸಮೇತನೇ ಇದ್ದಾವೆ, ತಂಪಾಗಿರೋ ವಾತಾವರಣದಲ್ಲಿನೂ ಬಾಡಿ ಶೇಖರಣೆ ಆಗಿರುವಂಥ ಪ್ರಕರಣಗಳೂ ಇದ್ದಾವೆ. ಸೊ ಹಂಗಾಗಿ ನಾವು ಇದನ್ನು ಹೊರಗೆ ತೆಗೆದಕ್ಕಾಗದೆ ಸೊ ಏನು ಬೇಕೋ ಅದು ಮಾಡಿ ಎಕ್ಸುಮೇಷನ್ ಮಾಡಿದ್ಮೇಲೆ ಮಾತಾಡುವಂಥ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಒಂದು ವೇಳೆ